ಹಾಯ್ ಫ್ರೆಂಡ್, ನಾನು ಸಂಜೆ ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಏನು ಟಾಪಿಕ್ ಇಂದ ಮಾತಾಡ್ತಾ ಇದ್ದೀವಿ ನಾವು. ಬನ್ನಿ ಹಾಗಾದ್ರೆ ಹೇಳ್ತಾ ಇರೋದು ನಾವು ಒಂದು ಸ್ಕ್ರೀನ್ ರೆಕಾರ್ಡ್ ಕರೆಯಬೇಕಂದ್ರೆ ನಿಮ್ಮ ಮೊಬೈಲ್ ಒಂದು ಸ್ಕ್ರೀನ್ ರೆಕಾರ್ಡ್ ನೀವೊಂದು ಏನಾದರೂ ಕಳಿಸ್ತಿದ್ದೀರಿ ಅಂದ್ರೆ ಒಂದು ಸ್ಕ್ರೀನ್ ರೆಕಾರ್ಡ್ ಮೇನ್ ಬೇಕ್ರಿ. ಓಕೆ, ಎಡಿಟಿಂಗ್ ಕಳಿಸ್ತಿದ್ರಾ, ಓಕೆ, ಪಿಕ್ಸಾರ್ಟ್ ಕಳಿಸ್ತಿದ್ರಾ, ಓಕೆ, ಯೂಟ್ಯೂಬ್ ದಲ್ಲಿ ಏನಾದರೂ ಒಂದು ವಿಡಿಯೋ ಮಾಡಿ ಜನರಿಗೆ ಕಳಿಸ್ತಿದ್ರಾ, ಸ್ಕ್ರೀನ್ ರೆಕಾರ್ಡಿಂಗ್ ಮೇನ್. ಬನ್ನಿ ಹಾಗಾದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡಿನ ಒಂದು ಎಲ್ಲಾನು ಹೇಗೆ ಡೌನ್ಲೋಡ್ ಮಾಡಬೇಕು, ಸೆಟ್ಟಿಂಗ್ಸ್ ಹೇಗೆ ಇಡಬೇಕು, ಯಾವ 1080 790 ಮತ್ತೆ ಪಿ ಎಲ್ಲಾನು ಹೇಗೆ ನಾವು ಸೆಟ್ಟಿಂಗ್ ನ ಮಾಡ್ಬೇಕಂತ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನಾನು ಸಂಜೆ ಈ ವಿಡಿಯೋನ ಚಾಲೂ ಮಾಡೋಣ. ಸೊ ಫಸ್ಟ್ ನಾವು ಮಾಡ್ಬೇಕಾಗಿದ್ದು ಏನಪ್ಪಾ ಅಂದ್ರೆ, ಓಕೆ, ಸ್ಕ್ರೀನ್ ರೆಕಾರ್ಡ್ ಚಾಲೂ ಮಾಡ್ತಾ ಇದೀನಿ. ಓಕೆ, ಇಲ್ಲಿ ನಿಮಗೆ ಬರತ್ ನೋಡ್ರಿ ಇವಾಗ. ಓಕೆ, ಸ್ಕ್ರೀನ್ ರೆಕಾರ್ಡ್ ಚಾಲು ಆಗೈತ್ರಿ. ಇವಾಗ ನಾವು ನೋಡೋಣ ಬನ್ನಿ ಸ್ಕ್ರೀನ್ ರೆಕಾರ್ಡು ಹೇಗೆ. ಸ್ಕ್ರೀನ್ ರೆಕಾರ್ಡು ನಾವು ನಮ್ಮ ಮೊಬೈಲ್ ಒಂದು ಸ್ಕ್ರೀನ್ ರೆಕಾರ್ಡ್ ಚಾಲು ಆಗೈತಿ. ಇಲ್ಲಿ ನಿಮಗೆ ಸೈಡ್ ಬರ್ತಾ ಇರಬಹುದು. ಮತ್ತೆ ನಾವು ಸ್ಕ್ರೀನ್ ರೆಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದಂತ ನೋಡೇ ಬಿಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಮತ್ತೆ ಎಲ್ಲ ಕೂಡ ಫಸ್ಟ್ ಗೆ ನಿಮಗೆ ಏನಿದೆ ಅದೆಲ್ಲ ಟಾಪಿಕ್ ಇವಾಗ ಕ್ಲಿಯರ್ ಮಾಡೋಣ. ಓಕೆ, ಬನ್ನಿ ಹಾಗಾದ್ರೆ ನಮ್ಮ ಒಂದು ಪ್ಲೇ ಸ್ಟೋರ್ ಅಲ್ಲಿ ಹೋಗೋಣ. ಪ್ಲೇ ಸ್ಟೋರ್ ಅಲ್ಲಿ ಸರ್ಚ್ ಮಾಡೋಣ AJ ರೆಕಾರ್ಡಿಂಗ್ ಅಂತ ಹೇಳಿ. ಓಕೆ, AZ ರೆಕಾರ್ಡಿಂಗ್ ಅಂತ ಹೇಳಿ. ಓಕೆ, ಇಲ್ಲಿ ನಮಗೆ ಬರ್ತಾ ಇದೆ ಸ್ಕ್ರೀನ್ ರೆಕಾರ್ಡಿಂಗ್. ಓಕೆ, AJ ರೆಕಾರ್ಡಿಂಗ್ ಇದನ್ನ ನಾವು ಡೌನ್ಲೋಡ್ ಮಾಡೋಣ. ಓಕೆ, ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡೋಣ. ಡೌನ್ಲೋಡ್ ಆಗೋ ಮಟ ನಾನು ನಿಂದಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಇದು ಆದ ಮೇಲೆ ನಾನು ಇವಾಗ ನೆಕ್ಸ್ಟ್ ಇಲ್ಲಿ ಬರ್ತಾ ಇದ್ದೀನಿ. ನಮ್ಮ ಒಂದು AJ ಸ್ಕ್ರೀನ್ ರೆಕಾರ್ಡಿಂಗ್. ಓಕೆ, ಅದನ್ನ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಮಗೆ ಬರ್ತಾ ಇರೋದು ಏನಪ್ಪಾ ಅಂದ್ರೆ ಸೆಟ್ಟಿಂಗ್ಸ್. ಇಲ್ಲಿ ನಮಗೆ ಬರ್ತಾ ಇರೋದು ಸೆಟ್ಟಿಂಗ್ಸ್ ಏನಪ್ಪಾ ಅಂದ್ರೆ, ಓಕೆ, ಇಲ್ಲಿ ನಮಗೆ ಬರ್ತಾ ಇರೋದು ಸೆಟ್ಟಿಂಗ್ಸ್ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ರಿಕಾರ್ಡ್ ಮಾಡಿವಿ. ಯಾವಾಗ ರಿಕಾರ್ಡ್ ಮಾಡಿವಿ ಅಂದ್ರೆ ನಿನ್ನೆ ಮೊನ್ನೆ ಅಚ್ಚಮನೆ. ಓಕೆ, ರಿಕಾರ್ಡಿಂಗ್ ಮಾಡಿದ್ವಿ 1 2 3 4 ವಿಡಿಯೋ. ಇವನ್ನ ನಾವು ಈ ಮೊಬೈಲ್ ಇಂದಾನೆ ರಿಕಾರ್ಡ್ ಮಾಡಿದ್ದು. ಓಕೆ, ಇಲ್ಲಿ ಸೇವ್ ಅದಾವೆ. ಬೇಕಂದ್ರೆ ನಾವು ಇಲ್ಲೇ ಎಡಿಟ್ ಮಾಡ್ಬೋದು, ಇಲ್ಲಾಂದ್ರೆ ಡಿಲೀಟ್ ಮಾಡ್ಬೋದು, ನೇಮ್ ಅನ್ನು ಹಾಕ್ಬಹುದು. ಓಕೆ ಓಕೆ ಡಿಲೀಟ್ ಮಾಡ್ಬೋದು ಇಲ್ಲಿಂದಾನೆ. ಬೇಕಂದ್ರೆ ಡಿಲೀಟ್ ಮಾಡ್ಬೋದು, ಬೇಡ ಅಂದ್ರೆ ಇಡ್ಬೋದು ಹಾಗೆ ಸುಮ್ಮನೆ. ಇಲ್ಲ ಅಂದ್ರೆ ಫೋಟೋ ಅಲ್ಲಿ ಹೋಗಿ ಅಲ್ಲಿನೂ ಕೂಡ ಡಿಲೀಟ್ ಮಾಡ್ಬೋದು. ಓಕೆ, ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ನಾವು ಫೋಟೋನ ಹೇಗೆ ತೆಗೆಯೋದು ಅಂತೇಳಿ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ನಮ್ಮ ಬಂತು ಮೂರನೇದು. ಇನ್ನು ನಾವೇನು ನಟ್ ಬೋಟ್ ಐತೆ ನೋಡ್ರಿ, ಸೆಟ್ಟಿಂಗ್ಸ್ ಅಂತಾರೆ ಅದಕ್ಕೇನಿದೆ ನಾವು ಕ್ಲಿಕ್ ಮಾಡಿದ್ವಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗೆ ನಮಗೆ ಬರ್ತಾ ಇದೆ ರಿಸಲ್ಟ್. ಓಕೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ನಮಗೆ ಒಂದು ಅಗದಿ ಮಸ್ತಾಗಿ ಒಂದು ಕ್ಲಾರಿಟಿ ಸ್ಕ್ರೀನ್ ರೆಕಾರ್ಡ್ ನಮಗೆ ಬೇಕಾಗಿದೆ ಅಂದ್ರೆ ಇದನ್ನು ನಾವು ಮಾಡ್ಬೇಕ್ರಿ. ಏನು ನೋಡಿ 22 3 4 5 ಈ 1080 ನಾವು ಟಿಕ್ ಮಾಡಿವಿ. ಓಕೆ, ಈ ಟಿಕ್ ಅನ್ನು ನಾವು ಮಾಡಿದೀವಿ. ನೆಕ್ಸ್ಟ್ ಕೆಳಗಡೆ ಏನ್ ಬರ್ತಾ ಇದೆ ಬಟ್ ರೈಟ್. ಓಕೆ, ಇದನ್ನ ನಾವು ಕ್ಲಿಕ್ ಮಾಡೋಣ. HD ಇದು ನಾವು ಏನ್ ಮಾಡ್ಬೇಕಂದ್ರೆ 24 Mbps ಇದೆ, ಬೇಡ ನಮಗೆ ಆಟೋ ಮೋಡ್ ಮಾಡೋಣ. ತಾನಾಗಿನೇ ಅದು ಸೆಟ್ಟಿಂಗ್ಸ್ ನ ತಗೊಂಡು ಇಟ್ಕೊಂಡಂತೆ ಯಾವ್ದು ಬೇಕು ಅದು. ಓಕೆ, ಇದನ್ನ ನಾವು ಮಾಡಿದ್ವಿ. ಕೆಳಗಡೆ ಫ್ರಮ್ ರೇಟ್ ಅಂತ ಇದೆ, ಅದಕ್ಕೆ ನಾವು ಕ್ಲಿಕ್ ಮಾಡೋಣ. ಅದಕ್ಕೆ ಕ್ಲಿಕ್ ಮಾಡಿದ್ಮೇಲೆ 60 FPS ಇದೆ. ಓಕೆ, ಇದನ್ನ ನಾವು ಕೂಡ ಆಟೋನ ಮಾಡೋಣ. ಇಲ್ಲಿ ನಮ್ಮ ಒಂದು ಸ್ಕ್ರೀನ್ ರೆಕಾರ್ಡು ಅಗದಿ ಅಮೇಜಿಂಗ್ ಆಗಿ ಕ್ರಿಯೇಟ್ ಆಗ್ತಾ ಇರತ್ತೆ. ಓಕೆ, ಇಲ್ಲಿ ನಮಗೆ ಬರ್ತಾ ಇರೋದು ಕೆಳಗಡೆ. ಓಕೆ, ಇಲ್ಲಿ ನಮಗೆ ಬರ್ತಾ ಇರೋದು ಒಂದು ಸೆಟ್ಟಿಂಗ್ಸ್ ಏನಪ್ಪಾ ಅಂದ್ರೆ, ನಾವು ಈ ತರ ಮೊಬೈಲ್ ಮಾಡಿರ್ತೀವಿ ಒಂದೊಂದ್ಸಲ ಒಂದೊಂದು ಆ್ಯಪ್ ಈ ತರ ಒಂದು ಆ್ಯಪ್ ಇರುತ್ತೆ, ಈ ತರ ನಾವು ನೋಡ್ತಿರ್ತೀವಿ. ಅದನ್ನ ನಾವು ಆಟೋ ಮೋಡ್ ಅಲ್ಲಿ ಕ್ಲಿಕ್ ಮಾಡೋಣ, ಅದು ತಾನಾಗೇನೆ ಬದಲಾಗ್ಬಿಡತ್ತೆ. ಓಕೆ, ಇದನ್ನ ನಾವು ಕ್ಲಿಕ್ ಮಾಡಿದ್ವಿ. ನೆಕ್ಸ್ಟ್ ಅದರ ಕೆಳಗಡೆ ಟೀಮ್ ಅದು ಏನೂ ಇಲ್ಲ, ಅದು ಕ್ಲಿಕ್ ಆಗ್ತಾ ಇಲ್ಲ. ಓಕೆ, ಕೆಳಗಡೆ ರೆಕಾರ್ಡ್ ಆಡಿಯೋ ಅಂತ ಇದೆ ನೋಡಿ, ಅದಕ್ಕೆ ನಾವು ಆಫ್ ಇದ್ರೆ ಆನ್ ಮಾಡ್ರಿ. ಓಕೆ, ಆನ್ ಮಾಡಿ ಕ್ಯಾಸ ನಾವು ಇವಾಗ ಚಾಲೂ ಇದೆ, ಅದಕ್ಕೆ ಬಂದ್ ಆಗ್ತಾ ಇಲ್ಲ. ಓಕೆ, ಇಲ್ಲೇ ಕೆಳಗಡೆ ಆಡಿಯೋ ಸೌಂಡ್ ಇದಕ್ಕೆ ಕ್ಲಿಕ್ ಮಾಡ್ಕೊಂಡು ಮೈಕ್ರೋಫೋನ್ ಇದೆ, ಅದಕ್ಕೆ ಕ್ಲಿಕ್ ಮಾಡಿ. ಇದನ್ನೇ ನಮ್ಮ ಒಂದು ರೆಕಾರ್ಡಿಂಗ್ ಯಾವಾಗ ಚಾಲು ಆಗುತ್ತೋ ನಮ್ಮ ಒಂದು ವಾಯ್ಸ್ ಕೂಡ ರೆಕಾರ್ಡಿಂಗ್ ಆಗ್ತಾ ಇರತ್ತೆ. ಓಕೆ, ಸ್ಕ್ರೀನ್ ಮತ್ತೆ ವಾಯ್ಸ್. ಓಕೆ, ಎರಡು ಇದರಲ್ಲಿ ನಮ್ಮ ಒಂದು ಫೋಲ್ಡರ್ ಇದೆ. ಫೋಲ್ಡರ್ ಏನಿಲ್ಲ, ನಮ್ಮ ಫೋಲ್ಡರ್ ಕುಂದತ್ತೆ, ಅದೇನು ಮಾಡಕ್ ಹೋಗಬೇಡಿ. ಕೆಳಗಡೆ ಫ್ಯಾಕ್ಸ್ ಗ್ರೀನ್ ಸ್ಕ್ರೀನ್ ಅಂತ ಇದೆ, ಅದು ಏನು ಮಾಡಕ್ ಹೋಗಬೇಡಿ. ಆನ್ರ ಮಾಡಿ ಏನು ಮಾಡಿ ಇದು ಮಾಡಕ್ ಹೋಗಬೇಡ್ರಿ ಏನು. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆ ಹ್ಯಾಡ್ ದಿಸ್ ರೆಕಾರ್ಡ್, ಇದು ಏನಿದೆ ಆಫ್ ಮಾಡ್ಬಿಡಿ, ಅದು ನಮಗೇನು ಬೇಕಾಗಿಲ್ಲ, ಅದು ಸೆಟ್ಟಿಂಗ್ಸ್ ಏನೂ ಇಲ್ಲ. ಓಕೆ, ಸ್ಟಾಪ್. ಇಲ್ಲಿ ನಮಗೆ ಏನ್ ಬರ್ತಾ ಇದೆ ನೋಡಿ ಕೆಳಗಡೆ ಹೇಳ್ತದ ಸ್ಟಾಪ್
ಓಕೆ ಸ್ಟಾಪ್ ಆಪ್ಷನ್ಸ್. ಓಕೆ ಇದನ್ನ ನಾವು ಕ್ಲಿಕ್ ಮಾಡಿದ್ಮೇಲೆ ಸ್ಟಾಪ್ ಆನ್ ಸ್ಕ್ರೀನ್ ಆಫ್. ಓಕೆ ಇಲ್ಲೇ ಏನಂದ್ರೆ ಲಾಕ್ ದಿಸ್ ಸ್ಕ್ರೀನ್ ಟು ಸ್ಟಾಪ್ ರೆಕಾರ್ಡಿಂಗ್. ಓಕೆ ನಮ್ಮ ಒಂದು ಸ್ಕ್ರೀನ್ ನಾವು ಬಂದ್ ಮಾಡಿಬಿಟ್ರೆ, ಈ ತರ ನಾವು ಬಂದ್ ಮಾಡಿಬಿಟ್ರೆ ಇದು ರೆಕಾರ್ಡಿಂಗ್ ಕೂಡ ಬಂದ್ ಆಗ್ಬಿಡುತ್ತೆ. ಇದನ್ನ ನಾವು ಆಫ್ ಮಾಡಿವಿ, ಈಗ ರೆಕಾರ್ಡಿಂಗ್ ಬಂದ್ ಆಗಿರಲ್ಲ. ಓಕೆ ಚಾಲು ಇದೆ. ಇವಾಗ ಏನಿದೆ ಇದು ನಾವು ಚಾಲು ಮಾಡಿದ್ರೆ ಅದು ಆಪ್ಷನ್ಸ್ ತೊಗೊಳುತ್ತೆ ಬೇಡ ಚಾಲು ಮಾಡೋದು. ಓಕೆ ಹಾ ನೋಡ್ರಿ ಇದು ಏನು ನೆಕ್ಸ್ಟ್ ಕೆಳಗಡೆ ಸ್ಟಾಪ್ ಆನ್ ಸ್ನೇಕ್ ಇದೆಯಲ್ಲ, ಇದನ್ನ ಚಾಲು ಮಾಡ್ಬಿಟ್ರೆ ನಮ್ಮ ಒಂದು ಸ್ಕ್ರೀನ್ ಹಿಂಗ್ ಮಾಡ್ಬಿಟ್ರೆ ಇದು ಏನಿದೆ ಹಾಪ್ ಆಗ್ಬಿಡುತ್ತೆ ರೆಕಾರ್ಡಿಂಗ್ ಆಗೋದು. ಅದನ್ನು ಕೂಡ ನಾವು ಮಾಡೋದು ಬೇಡ, ನಮಗೆ ಬೇಕಾಗಿಲ್ಲ. ಓಕೆ ಕೆಳಗಡೆ ಏನಿದೆ ಓಕೆ ಎನೇಬಲ್ ಟೀಮ್ ಲಿಮಿಟೆಡ್. ಓಕೆ ಟೈಮಿಂಗ್ ಇಡೋದ್ರಿ, ಇದನ್ನ ನಾವು ಚಾಲು ಮಾಡಿ ಈಗ ಕೆಳಗಡೆ ಕ್ಲಿಕ್ ಮಾಡ್ಬಿಟ್ರೆ ಅದು ನಮಗೆ ಟೈಮಿಂಗ್ ತೋರ್ಸತ್ತ. ಏನಿದೆ ನಾವು ಎಷ್ಟು ಗಂಟೆ ಮಟ್ಟ ಈ ಟೈಮಿಂಗ್ ನ ಇಡಬೇಕು, ಇಟ್ ಕೆಲಸ ಅವಾಗ ಏನಿದೆ ಅಲ್ಲಿನ ಟೈಮಿಗೆ ರೆಕಾರ್ಡಿಂಗ್ ಬಂದ್ ಆಗ್ಬಿಡುತ್ತೆ. ಅದು ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದ ಯಾವಾಗ ನಾವು ಅವಾಗ ಕ್ಲಿಕ್ ಮಾಡಿ ಬಂದ್ ಮಾಡ್ಬಿಡ್ತೀವಿ ಅಷ್ಟೇ. ಸ್ಕ್ರೀನ್ ರೆಕಾರ್ಡ್ ನಮ್ಮ ಒಂದು ಕಳ್ಸ ಇರುತ್ತೆ, ಆ ಕಳ್ಸ ಮುಗಿಯೋ ಮಟ್ಟ ನಮಗೆ ಗೊತ್ತಾಗತ್ತೆ ಅದೇನಿದೆ ಕೆಳಗೆ ಮಾಡಿ ನಾವು ಅದು ಆಫ್ ಮಾಡ್ಬಿಡ್ತೀವಿ. ಓಕೆ ಇದು ಏನು ಮಾಡಕ್ಕೆ ಹೋಗ್ಬೇಡ. ಟೈಮಿಂಗ್ ನಾವು 1 ಗಂಟೆ 2 ಗಂಟೆ 3 ಗಂಟೆ ಇಟ್ರು ಏನ್ ಪ್ರಯೋಜನ, ಇದು ಅನ್ಲಿಮಿಟೆಡ್ ಇಟ್ಬಿಡೋಣ. ಓಕೆ ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿ ಕೆಳಗಡೆ ನೋಡೋಣ. ಇಲ್ಲಿ ಕೆಳಗಡೆ ಕೌಂಟ್ ಡೌನ್ ಬಿಫೋರ್ ಶಾರ್ಟೆಡ್. ಓಕೆ ಇಲ್ಲಿ ನೋಡಿ ಕೆಳಗಡೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಟೈಮಿಂಗ್ ಕೇಳ್ತಾ ಇದೆ. ಓಕೆ ಅಂದ್ರೆ ಹೆಂಗಪ್ಪ ಅಂದ್ರೆ ಇವಾಗ ನಾವು ಸ್ಕ್ರೀನ್ ಚಾಲು ಮಾಡ್ತಾ ಇದೀವಿ ಅಂದ್ರೆ 1 2 3 ಸ್ಟಾರ್ಟ್. ಓಕೆ ಇವಾಗ ಮಾತಾಡ್ತಾರೆ ನೀ ಹಿಂಗತೆ ಇದನ್ನ ನಾವು ಇಡ್ಬೋದು. ಇಲ್ಲೇ ನಾವು ಓಕೆ ಇಲ್ಲೇ ನಾವು 3 ಇದೆ 3 ಇರ್ಬೋದು, 5 ಅಂದ್ರೆ 5 ಇರ್ಬೋದು, 6 ಅಂದ್ರೆ 6 ಇರ್ಬೋದು. ಓಕೆ ನಾವು 3 ಇರ್ತೀವಿ, ಯಾಕಂದ್ರೆ 3 ಅಂದ್ಮೇಲೆ ನಮ್ಮ ಒಂದು ರೆಕಾರ್ಡಿಂಗ್ ಚಾಲು ಆಗುತ್ತೆ. ಓಕೆ ಬಟ್ ಇದು ಕೆಳಗಡೆ ಸ್ಕ್ರೀನ್ ಓಕೆ ನಾವು ಆಗಲೇ ಹೇಳಿದ್ವಿ ಸ್ಕ್ರೀನ್ ಶಾಟ್ ಏನಪ್ಪಾ ಅಂದ್ರೆ ಇದನ್ನ ನಾವು ಆನ್ ಮಾಡಿದ್ರೆ ನಮಗೆ ಒಂದು ಯಾವ್ದಾದ್ರು ಒಂದು ಫೋಟೋಸ್ ಬೇಕಾಗಿದ್ದೆ ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ಆನ್ ಮಾಡಿ ಸ್ಕ್ರೀನ್ ಶಾಟ್ ಅನ್ನ ಶಾರ್ಟ್ ಮಾಡ್ಕೋಬಹುದು. ಓಕೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಸ್ಕ್ರೀನ್ ಶಾಟ್ ಅನ್ನ ನೀವು ಆನ್ ಮಾಡಿ ನಿಮ್ಮ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಇರತ್ತೆ ನೋಡಿ, ಅವಾಗ ಏನಿದೆ ಸ್ಕ್ರೀನ್ ಶಾಟ್ ಅನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ರೆಕಾರ್ಡಿಂಗ್ ಕಟ್ ಆಗ್ಬಿಡುತ್ತೆ. ಸ್ಕ್ರೀನ್ ಶಾಟ್ ಇಂದ ನೀವೇನಾದ್ರು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಆಗೋದು ಕಟ್ ಆಗ್ಬಿಡುತ್ತೆ. ಅದಕ್ಕೆ ನಾನು ಇದನ್ನ ಇಲ್ಲಿ ನೋಡಿ, ಅದಕ್ಕೆ ನಾನು ಇದನ್ನ ಕ್ಲಿಕ್ ಮಾಡ್ತಾ ಇಲ್ಲ. ಇದಕ್ಕೆ ಕ್ಲಿಕ್ ಮಾಡ್ಬಿಟ್ರೆ ಒಂದು ರೆಕಾರ್ಡಿಂಗ್ ಬಂದಾಗ್ಬಿಡುತ್ತೆ. ಇವಾಗ ಆಗೈತೆ ಅದನ್ನೇ ಇವಾಗ ನಾನು ಕಟ್ ಮಾಡಿ ಫಸ್ಟ್ ಇಂದಾನೆ ಮಾಡಿ ಬಿಡ್ತಾ ಇದ್ದೀನಿ. ಓಕೆ ಬನ್ನಿ ಇದನ್ನು ನಾವು ಆಫ್ ಮಾಡೋಣ, ಡೇಂಜರ್ ಐತಿ. ಓಕೆ ಅದ ಕೆಳಗಡೆ ಕ್ಯಾಮ್ರಾ ಇದೆ ನೋಡಿ, ಕ್ಯಾಮ್ರಾ. ಓಕೆ ಇದನ್ನ ನಾವು ಆನ್ ಮಾಡೋಣ. ಓಕೆ ಆನ್ ಮಾಡಿ ಇಲ್ಲಿಂದ ನಾವು ಒಂದು ಗೇಮಿಂಗ್ ಸ್ಟ್ರೀಮ್ ಮಾಡಬಹುದು, ಮತ್ತೆ ಒಂದು ಎಡಿಟಿಂಗ್ ಸ್ಕಿಲ್ ಅನ್ನು ಕಳಿಸಬಹುದು. ಓಕೆ ಈ ತರ ಒಂದು ಕ್ಯಾಮ್ರಾದಲ್ಲಿ ಇಟ್ಟು ನಾವು ಒಂದು ಫೋಟೋನ ಇಲ್ಲಿ ಸೈಡ್ ಬರ್ತಾ ಇದೆ, ಇದೇ ತರ ನಾವು ಒಂದು ಎಡಿಟಿಂಗ್ ಮಾಡಬಹುದು. ಒಂದು ಎಡಿಟಿಂಗ್ ಮತ್ತೆ ಸ್ಕಿಲ್ ನ ಕಳಿಸ್ಕೊಡ್ಬಹುದು, ಮತ್ತೆ ಎಜುಕೇಶನ್ ಅಲ್ಲಿ ಏನಾದ್ರು ಕಳಿಸ್ಕೊಡ್ತಾ ಇದೀವಿ ಅಂದ್ರೆ ಈ ತರ ನಾವು ರೆಕಾರ್ಡಿಂಗ್ ಚಾಲು ಮಾಡಿ ಇಲ್ಲಿ ಒಂದು ಸ್ಕ್ರೀನ್ ನಲ್ಲಿ ಏನಾದ್ರು ಇರುತ್ತೆ ಅದ್ರ ಬಗ್ಗೆ ನಾವು ಹೇಳ್ಬೋದು. ಓಕೆ ಒಂದು ರೆಕಾರ್ಡಿಂಗ್ ಇದೆ, ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿ ಅಂತೇಳಿ ಮಾಡ್ಬೋದು. ಇನ್ನೊಂದು ಏನಾದ್ರು ನಿಮಗೆ ಬ್ರಷ್ ಬೇಕಂದ್ರೆ, ಓಕೆ ಬ್ರಷ್ ಬೇಕಂದ್ರೆ ಈ ಬ್ರಷ್ ಮೇಲೆ ನಾವು ಬ್ರಷ್ ಅಂತ ಇದೆಯಲ್ಲ ಅದು ಆನ್ ಮಾಡಿ. ಓಕೆ ಬ್ರಷ್ ಅನ್ನು ಆನ್ ಮಾಡಿ ಇದಕ್ಕೆ ಕ್ಲಿಕ್ ಮಾಡಿ. ಇಲ್ಲಿ ನಮಗೆ ಬರ್ತಾ ಇದೆ ನೋಡಿ, ಇಲ್ಲಿ ನಾವು ಕಲರ್ ನ ಚೂಸ್ ಮಾಡ್ಕೊಳ್ಳೋಣ. ನಮಗೆ ಯಾವ್ದು ಕಲರ್ ಬೇಕು ಆ ಕಲರ್ ನಾವು ಚೂಸ್ ಮಾಡಿ ಇಲ್ಲಿ ನಾವು ಹೇಳ್ಬೋದು. ಇದು ಸ್ಕ್ರೀನ್ ಶಾಟ್, ಇದು ಬಹಳ ಡೇಂಜರ್ ಐತಿ, ಇದು ಮಾಡಕ್ ಹೋಗಬೇಡಿ, ಇದು ಆಫೇ ಇರ್ಲಿ. ಓಕೆ ಅದರ ಮೇಲೆ ನೋಡಿ ಇಲ್ಲಿ ಒಂದು ಟೈಮಿಂಗ್ ಸೆಟ್ಟಿಂಗ್ ಇದೆಯಲ್ಲ, ಟೈಮಿಂಗ್ ನಾವು 3 ಗಂಟೆ 3S ಅಂತ ಇಟ್ರೆ ನಮಗೆ ಒಂದು 3S ಇಂದಾನೆ ವಿಡಿಯೋ ರೆಕಾರ್ಡಿಂಗ್ ಚಾಲು ಆಗುತ್ತೆ. ಈ ತರ ನಾವು ಇವರಿಗೆ ಹೇಳ್ಕೊಡ್ಬೋದು. ಓಕೆ ಈ ತರ ಹೇಳ್ಕೊಡ್ಬೋದ್ರಿ, ಈಸಿಯಾಗಿ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ನಾವು ಎಲ್ಲೆಲ್ಲ ಮಾರ್ಕ್ ಮಾಡ್ತೀವಿ ಅಲ್ಲೆಲ್ಲ ಬಂದೇ ಬರುತ್ತೆ ಇದು ಒಂದು ರೆಕಾರ್ಡಿಂಗ್. ಓಕೆ ಇಲ್ಲಿ ನಮಗೆ 1 2 ಬೇಡ ಅಂದ್ರೆ ಈ ತರ ನಾವು ಓಕೆ ಅದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ ಇದೇ ಬರುತ್ತೆ. ಇದು ಒಂದೊಂದು ನಾವು ಕ್ಯಾನ್ಸಲ್ ಮಾಡೋದು, ಇದು ಬೇಡ ಅಂದ್ರೆ ಇದು ಕ್ಯಾನ್ಸಲ್ ಮಾಡೋದು, ಇದು ಬೇಡ ಅಂದ್ರೆ ಇದು ಕ್ಯಾನ್ಸಲ್ ಮಾಡೋದು, ಪೂರ ಬೇಡ ಅಂದ್ರೆ ಪೂರನು ಡಿಲೀಟ್ ಮಾಡ್ಬಿಟ್ಟು ಡಿಲೀಟ್ ಆಗ್ಬಿಡುತ್ತೆ. ಓಕೆ ಇದು ನಾವು ಕ್ಯಾನ್ಸಲ್ ಮಾಡಿ ಮತ್ತೆ ಇದನ್ನ ನಾವು ಆಫ್ ಮಾಡೋಣ. ಓಕೆ ಸ್ಕ್ರೀನ್ ರೆಕಾರ್ಡಿಂಗ್ ನಾವು ಏನಾದ್ರು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದೀವಿ, ಯೂಟ್ಯೂಬ್ ದಲ್ಲಿ ಏನಾದ್ರು ಕಳಿಸ್ತಾ ಇದೀವಿ ಅಂದ್ರೆ ಈ ತರ ಏನ್ ಬಂದಿದೆ ಇದೇ ತರ ನಾವು ಇದೊಂದು ಸ್ಕ್ರೀನ್ ರೆಕಾರ್ಡಿಂಗ್ ಚಾಲು ಮಾಡಿ ಕಳಿಸಬಹುದು. ಓಕೆ ಇದು ಆದ್ಮೇಲೆ ಅದರ ಕೆಳಗಡೆ ಟ್ಯಾಕ್ಸ್ ಅಂಡ್ ಲೋಗೋ ಇದೆ ನೋಡಿ, ಟ್ಯಾಕ್ಸ್ ಅಂಡ್ ಲೋಗೋ ಅನ್ನ ಕ್ಲಿಕ್ ಮಾಡಿ. ಓಕೆ ಇದು ಕ್ಲಿಕ್ ಮಾಡಿದ್ಮೇಲೆ ಒಂದು ಲೋಗೋ ಬರುತ್ತೆ, ಒಂದು ಹೆಸರು ಸಂಜು ರಾಮಕೃಷ್ಣ ಅಂತ ಒಂದು ಹೆಸರು ಬಂತು ನೋಡಿ. ಇಲ್ಲೇ ನಾವು ಸೆಟ್ ಮಾಡ್ಕೋಬಹುದು, ನಮ್ಗೆ ಯಾವ್ದು ಬೇಕೋ ಅದು ಸೆಟ್ ಮಾಡಿ ಇಲ್ಲಿ ಒಂದು ಸೇವ್ ಮಾಡ್ಬಿಟ್ರೆ ಇದು ಏನಿದೆ ನಮ್ಮ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಚಾಲು ಆದಾಗ ಇದನ್ನು ಬಂದ್ಬಿಡತ್ತೆ. ಓಕೆ ನಮಗೆ ಬೇಡ, ಅದು ಬೇಕಾಗಿಲ್ಲ, ಅದಕ್ಕೆ ಆಫ್ ಮಾಡ್ಬಿಡೋಣ. ಓಕೆ ಅದರ ಕೆಳಗಡೆ ಲೋಗೋ ಅಂತ ಇದೆ, ಲೋಗೋನ ಆನ್ ಮಾಡ್ಬಿಟ್ರೆ ಇಲ್ಲಿ ನೋಡಿ ಒಂದು ಗೊಂಬೆ ಬಂತು. ಇದನ್ನ ನಾವು ಹೆಂಗೆ ತಗೊಂಡಿವಿ, ಇಲ್ಲೇ ಒಂದು
ಫೋಟೋಸ್ ಇದ್ದಾವೆ ನೋಡಿ. ಎಲ್ಲ ತರ ನಾವು ನಮಗೆ ಯಾವ್ದು ಬೇಕೋ ಅದು ತಗೋಬಹುದು. ಓಕೆ, ಇದು ಎಂತಕ್ಕಪ್ಪ ಅಂದ್ರೆ ನಾವು ಏನಾದ್ರು ಹೇಳ್ತಾ ಇದೀವಿ ಅಂದ್ರೆ ಅದನ್ನ ಯಾಕೆ ತೊಗೊಂಡೋಗಿ ಬ್ಯಾಕ್ಗ್ರೌಂಡ್ ಕಲರ್ ನೋಡಿ ಇದನ್ನ ನಾವು ಹೇಗೆ ಎರೇಜರ್ ಮಾಡೋದು ಅಂತೇಳಿ ಹೇಳ್ಬೋದು, ಕಳ್ಸ್ಕೊಡ್ಬೋದು, ಈಜಿಯಾಗಿ ಗೊತ್ತಾಗ್ಬಿಡತ್ತೆ. ಮತ್ತೆ ಅದ್ರ ಕೆಳಗಡೆ ಒಂದು ಸೈಜ್ ಇದೆ ನೋಡಿ, ಇವಾಗ ದೊಡ್ಡದಾತು, ನಮಗೆ ಬಡ ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೋಬಹುದು, ಎಷ್ಟು ಚಿಕ್ಕ ಆಗ್ಬೋದು. ಓಕೆ, ಇದನ್ನ ನಾವು ನೋಡಿದೀವಿ. ಅದರ ಕೆಳಗಡೆ ಏನೂ ಇಲ್ಲ. ಇನ್ನೊಂದು ನಾವು ನಿಮಗೆ ತೋರಿಸ್ಕೊಟ್ಟಿದ್ದು ಏನಪ್ಪಾ ಅಂದ್ರೆ, ಓಕೆ, ನಿಮಗೆ ಇನ್ನೊಂದೇನು ನಾನು ತೋರಿಸ್ಬೇಕಾಗಿದ್ದು ಏನಂತಪ್ಪ ಅಂದ್ರೆ, ಮೇಲ್ಗಡೆ ಬಂದು ಯೂಸ್ ಮೈಕ್ ಬಟನ್ ಇದೆ ನೋಡಿ, ಇದು ಏನಿದೆ ಆಫ್ ಮಾಡಿ ಚಾಲು ಇಡಕ್ ಹೋಗ್ಬೇಡ. ಏನಂತ ಇದೆ ಇದು, ಆಫ್ ಮಾಡಿ ಚಾಲು ಇಡಕ್ ಹೋಗ್ಬೇಡ. ಇದು ಚಾಲು ಇಟ್ಟರೆ ನೀವು ಏನಾಗತ್ತಂದ್ರೆ ಇಲ್ಲಿ ಒಂದು ನಿಮ್ಮ ಸ್ಕ್ರೀನ್ ನಲ್ಲಿ ಒಂದು ರೆಕಾರ್ಡಿಂಗ್ ಚಾಲು ಆಗೋದು ಒಂದು ನಂಬರ್ ಬಂದ್ಬಿಡತ್ತೆ. ಅದ್ರ ಮೇಲೆ ಕ್ಲಿಕ್ ಆಗ್ಬಿಟ್ರೆ ರೆಕಾರ್ಡಿಂಗ್ ಬಂದ್ ಆಗ್ಬಿಡತ್ತೆ. ಏನಂತ ಅದ್ರ ಮೇಲೆ ಕ್ಲಿಕ್ ಆಗ ರೆಕಾರ್ಡಿಂಗ್ ಬಂದ್ ಮಾಡುತ್ತೆ. ನಮ್ಮ ಮುಂದೆ ಬಂದು ಬಹಳ ಸ್ಟ್ರೆಸ್ ಹತ್ರ ಅದು ನೀವು ಚಾಲು ಮಾಡಕ್ ಹೋಗ್ಬೇಡಿ. ಯೂಸ್ ಮೈಕ್ ಬಟನ್ ಅನ್ನ ಆಫ್ ಮಾಡಿ ಇಡ್ರಿ. ಓಕೆ, ಬಹಳ ಪ್ರಾಬ್ಲಮ್ ಮಾಡತ್ತೆ. ಮುಂದೆ ಬಂದು ನಾವೇನೋ ಒಂದು ಹೇಳ್ತಾ ಇದೀವಿ, ಅದು ಏನೋ ಒಂದು ಮುಂದೆ ಬಂದು ನಮ್ಮ ಸತಾಸ ಹೋಗ್ಕೊಂತ ಅದು ಸರಿಸ್ಕೊಂಡ್ ಕುಂದಿರ್ಬೇಕು ನಾವು. ಓಕೆ, ಬನ್ನಿ ಹಾಗಾದ್ರೆ ಬೇರೆ ವಿಡಿಯೋದಲ್ಲಿ ನಾನು ಈ ತರ ನಿಮಗೆ ಅಗದಿ ಮಸ್ತ್ ಆಗಿ ತೋರಿಸ್ಕೊಟ್ಟಿದ್ದೀನಿ, ಎಡಿಟಿಂಗ್ ಹೇಗೆ ಮಾಡೋದು, ಮತ್ತೆ ಎಡಿಟಿಂಗ್ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ನಾವು ಡೌನ್ಲೋಡ್ ಮಾಡಬಹುದು, ಮತ್ತೆ ಸ್ಕ್ರೀನ್ ರೆಕಾರ್ಡಿಂಗ್ ಹೇಗೆ ಚಾಲು ಮಾಡೋದು, ಸ್ಕ್ರೀನ್ ರೆಕಾರ್ಡಿಂಗ್ ನ ಸೆಟ್ಟಿಂಗ್ಸ್ ಹೇಗೆ ನಾವು ಇಟ್ಕೋಬಹುದು ಅಂತೇಳಿ ಅಗದಿ ಮಸ್ತ್ ಆಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಹಾಗಾದ್ರೆ ಬೇರೆ ವಿಡಿಯೋದಲ್ಲಿ ಸಿಗೋಣ, ಬಾಯ್. ಓಕೆ, ನಾನು ನಿಮಗೆ ತೋರಿಸ್ತಾ ಇರೋದು ಏನಪ್ಪಾ ಅಂದ್ರೆ, ಈಗ ಯೂಸ್ ಮೈಕ್ ಬಟನ್. ಓಕೆ, ಇದನ್ನು ನಾವು ಇವಾಗ ಆನ್ ಮಾಡಿದ್ದೀವಿ. ಆನ್ ಮಾಡಿದ್ರೆ ಏನಾಗತ್ತಂತ ಪ್ರಾಬ್ಲಮ್ ಆಗತ್ತಂತ ನಿಮಗೆ ಆಗಲೇ ಹೇಳಿದ್ದೆ ನಾನು. ಇವಾಗ ನೋಡಿ, ಇದು ನಾವು ಆನ್ ಮಾಡಿದರೆ ಏನಾಗತ್ತಂತೇಳಿ. ಓಕೆ, ಈ ಥರ ಪಾಪ್ ಮಾಡ್ಬಿಡುತ್ತೆ. ನಾವು ಏನೇನು ವಿಡಿಯೋ ಮಾಡ್ತಾ ಇದ್ದಾಗ ಇದು ನಮಗೆ ತೊಂದರೆ ಕೊಡುತ್ತೆ. ನಾವು ಇತ್ತ ಸರಿಸ್ಬೇಕು ಮತ್ತು ಇತ್ತ ಸರಿಸ್ಬೇಕು. ಇದು ನಮಗೆ ಬರಬಾರ್ದಪ್ಪ ಅಂದರೆ ನಾವು ಏನು ಮಾಡಬೇಕಂದ್ರೆ, ಇದನ್ನು ನಾವು ಆಫ್ ಮಾಡಿ ನೋಡಿ, ಇವಾಗ ಬರೋದಿಲ್ಲ. ಓಕೆ ನೋಡಿ, ಇವಾಗ ಬರೋದಿಲ್ಲ, ಕ್ಲಿಯರ್. ಓಕೆ, ಇದನ್ನು ನಾವು ಆಫ್ ಮಾಡೋಣ. ಓಕೆ.